श्रुतिस्मृतिपुराणानाम् आलयं करुणालयं नमामि भगवत्पादशङ्करं ಲೋಕಶಂಕರಂ. ಬ್ರಹ್ಮಸೂತ್ರ ಭಾಷ್ಯವನ್ನೆಲ್ಲ ರಚಿಸಿದ ಮೇಲೆ ಉಪನಿಷತ್ತುಗಳ ಭಾಷ್ಯ ರಚನೆ ಆರಂಭ ಆಗಿತ್ತು. ಗೋವಿಂದ ಕರ್ಮಾರಕ ಆಗಾಗ ವ್ಯಾಸಗುಹೆಗೆ ಬಂದು ಶಂಕರರಿಗೆ ನಮಸ್ಕಾರ ಮಾಡ್ತಾ ಸವೆದು ಹೋದ ಕಂಠಗಳನ್ನು ತೆಗೆದುಕೊಂಡು ಹೊಸವನ್ನು ತಂದೊಪ್ಪಿಸ್ತಾ ಇದ್ದ. ನೀಲಕಂಠ ಚರ್ಮಾರಕ ಚಳಿಗಾಲಕ್ಕೆ ಅಂತ ಬಾಲಗುರುವಿನ ಶಿಷ್ಯ ಪರಿವಾರಕ್ಕೆಲ್ಲ ಪ್ರತಿ ಚಳಿಗಾಲದಲ್ಲಿಯೂ ಮೃದುವಾದ ಪಾದರಕ್ಷೆಗಳನ್ನು ಮಾಡಿಕೊಡ್ತಿತ್ತು. ಶಂಕರರನ್ನೂ ಒಪ್ಪಿಸಿ ಅವರಿಗೂ ಮರದ ಹಾವುಗೆಗಳನ್ನು ಮಾಡಿ ತಂದೊಪ್ಪಿಸಿದ್ದ. ಹೀಗೆಯೇ ಪರ್ವತವಾಸಿಗಳು ಜೇನುತುಪ್ಪ ಹಣ್ಣುಗಳನ್ನು ತಂದು ಒಪ್ಪಿಸ್ತಾ ಇದ್ದರು. ಬ್ರಹ್ಮಗುಪ್ತನು ಪ್ರತಿದಿನವೂ ಒಮ್ಮೆ ಬಂದು ತನ್ನ ಈ ಅತಿಥಿಗಳ ಯೋಗಕ್ಷೇಮವನ್ನು ನೋಡಿಕೊಂಡು ಕೆಲಸಗಾರರಿಗೆ ಸೂಕ್ತ ಸಲಹೆಗಳನ್ನು ಕೊಡ್ತಿದ್ದ. ಸಾಮಾನ್ಯವಾಗಿ ಆತ ಬರ್ತಾ ಇದ್ದಿದ್ದು ಹಗಲಿನಲ್ಲಿ. ಆಗ ಶಂಕರರು ಗ್ರಂಥ ರಚನೆಯಲ್ಲಿ ಮಗ್ನರಾಗಿರ್ತಿದ್ರು. ಆತನು ಅವರಿಗೆ ದೂರದಿಂದಲೇ ನಮಸ್ಕರಿಸಿ ಹೊರಟು ಹೋಗ್ತಿದ್ದ. ಒಂದು ಮಧ್ಯಾಹ್ನ ಆತ ವ್ಯಾಸಗುಹೆಗೆ ಬಂದಾಗ ಶಂಕರರು ಪ್ರವಚನ ಮಾಡ್ತಾ ಇದ್ರು. ಆ ದಿನ ಅವನೂ ಕೂತ್ಕೊಂಡು ಕೇಳ್ತಾ ಇದ್ದ. ಪ್ರವಚನ ಮುಗಿದ ಮೇಲೆ ಶಂಕರರು ಹಿಂದೆ ಕುಳಿತಿದ್ದ ಬ್ರಹ್ಮಗುಪ್ತನನ್ನು ನೋಡಿ, ರಾಜನ್, ನಿನ್ನ ಭೇಟಿಯಾಗಿ ಬಹಳ ದಿನಗಳು ಸಂದುವಲ್ಲ ಅಂದರು. ಬ್ರಹ್ಮಗುಪ್ತ, ಗುರುದೇವ, ನಾನು ನಿತ್ಯವೂ ಬಂದು ತಮ್ಮ ದರ್ಶನ ಮಾಡುತ್ತಿದ್ದೇನೆ. ತಾವು ಗ್ರಂಥರಚನೆಯಲ್ಲಿ ಮಗ್ನರಾಗಿರುತ್ತೀರಿ. ತಮ್ಮನ್ನು ಮಾತನಾಡಿಸಿ ತಮ್ಮ ವಿಚಾರಧಾರೆಯ ಪ್ರವಾಹಕ್ಕೆ ಅಡ್ಡಿಯುಂಟು ಮಾಡಬಾರದೆಂದು ನಮಸ್ಕರಿಸಿ ಹಾಗೆಯೇ ಹೊರಟು ಬಿಡ್ತಿದ್ದೆ. ಈ ದಿವಸ ತಾವು ಶಿಷ್ಯರಿಗೆಲ್ಲ ಪ್ರವಚನ ಮಾಡ್ತಾ ಇದ್ದರಿಂದ ತಮ್ಮನ್ನು ಕಂಡು 2 ಮಾತನ್ನು ವಿಜ್ಞಾಪಿಸಿಕೊಳ್ಳಬಹುದು ಅಂತ ಕುಳಿತುಕೊಂಡೆ ಅಂತಾನೆ. ಹೇಳು ರಾಜ, ನಿನ್ನ ಏನು ಮಾತದು ಅಂತ. ತಮಗೆ ಕಾಲಕಾಲಕ್ಕೆ ಭಿಕ್ಷೆ ಮತ್ತು ಫಲಾಹಾರಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಅದು ಸರಿಯಾಗಿದೆಯಾ? ಇತ್ತೀಚೆಗೆ ತಾವು ಆಹಾರ ತೆಗೆದುಕೊಳ್ಳೋದ್ರಲ್ಲಿ ತುಂಬ ಜಿಹಾಸೆ ತೋರ್ತಾ ಇದ್ದೀರಾ ಅಂತ ನಮ್ಮ ಜನರು ಹೇಳಿದ್ರು. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಆಹಾರದಲ್ಲಿ ರುಚಿ ಶುಚಿ ಇಲ್ವಾ? ಏನಾದರೂ ವ್ಯತ್ಯಾಸವಾಗಿದೆಯಾ? ರಾಜನ್, ನೀನು ಮಾಡಿರುವ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿದೆ. ನಾನು ಸದಾ ಶಾಸ್ತ್ರ ವಿಚಾರ ಗ್ರಂಥರಚನೆಯಲ್ಲಿಯೇ ಮಗ್ನನಾಗಿರುವುದರಿಂದ ಆಹಾರದ ಕಡೆ ಅಷ್ಟು ಗಮನ ನೀಡುತ್ತಿಲ್ಲ. ಅಷ್ಟೇ, ನಿನ್ನ ನೌಕರರು ಶುದ್ಧವೂ ಪುಷ್ಟಿಕರವೂ ಆದ ಉಣಿಸನ್ನೇ ಸಿದ್ಧಪಡಿಸಿ ತರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಗುರುದೇವ, ತಾವು ಆಹಾರದ ವಿಷಯದಲ್ಲಿ ಉಪೇಕ್ಷೆ ಮಾಡಬಾರದೆಂದು ನನ್ನ ಪ್ರಾರ್ಥನೆ. ತಮ್ಮ ಶರೀರವು ಈಗಾಗಲೇ ಸೊರಗಿ ಹೋಗಿದೆ. ಸಾಕಾದಷ್ಟು ವಿಶ್ರಾಂತಿ ಉಪಚಾರ ಇಲ್ಲದೆ. ಹಾಗಾಗಿ ನೀವು ಸರಿಯಾಗಿ ಆಹಾರ ತಗೊಳ್ಬೇಕು. ಜೀರ್ಣವಾಗುವುದೇ ಶರೀರ ಧರ್ಮವಲ್ಲವೇ? ಹೇಳಿ ಕೇಳಿ ನಾನು ಸನ್ಯಾಸಿ. ಶರೀರ ಪೋಷಣೆಗೆ ಯತಿಯು ಅಷ್ಟು ಪ್ರಾಮುಖ್ಯ ನೀಡಬಾರದು ಅಂತಾರೆ ಶಂಕರರು. ಆಗ ಹೇಳ್ತಾರೆ, ಆಚಾರ್ಯ, ಶರೀರವು ಇರುವವರೆಗೂ ಅದನ್ನು ಚೆನ್ನಾಗಿ ಪೋಷಿಸಿ ರಕ್ಷಿಸಬೇಕು. ಅದು ದೃಢವೂ ಬಲಿಷ್ಠವೂ ಆಗಿರುವಂತೆ ನೋಡ್ಕೋಬೇಕಲ್ವಾ? ಇಲ್ಲದಿದ್ದರೆ ಅದು ರೋಗ ರುಜಿನಕ್ಕೆ ಪಕ್ಕಾಗಬಹುದು, ದುರ್ಬಲವಾಗಬಹುದು. ತಮ್ಮ ಶರೀರವು ತಮಗೆ ಮಾತ್ರ ಸೇರಿದ್ದಲ್ಲ, ಅದು ತಮ್ಮೆಲ್ಲ ಶಿಷ್ಯರಿಗೂ ಸೇರಿದ ಅಪೂರ್ವ ಆಸ್ತಿ. ಅದು ಸ್ವರಗಿ ಕೃಶವಾದರೆ ಬ್ರಹ್ಮಗುಪ್ತನು ತಮ್ಮ ಆಚಾರ್ಯರನ್ನು ಸರಿಯಾಗಿ ನೋಡಿಕೊಳ್ಳಿಲ್ಲ ಅಂತ ತಮ್ಮ ಶಿಷ್ಯರು ನನ್ನನ್ನು ಆಕ್ಷೇಪಣೆ ಮಾಡ್ಬೋದು ಅಂತ ಕಳಕಳಿಯಿಂದ ಹೇಳಿಕೊಳ್ತಾನೆ ಬ್ರಹ್ಮಗುಪ್ತ. ಆಗ ಬ್ರಹ್ಮಗುಪ್ತನ ಮಾತನ್ನು ಕೇಳಿದ ಶಂಕರರು ನಕ್ಕು, ಬ್ರಹ್ಮಗುಪ್ತ, ನಿನ್ನ ಆತಂಕ ನನಗೆ ಅರ್ಥವಾಯಿತು. ಇನ್ನು ಮೇಲಿಂದ ಕ್ಲುಪ್ತ ಕಾಲಕ್ಕೆ ಆಹಾರವನ್ನು ತೆಗೆದುಕೊಳ್ತೀನಿ ಅಂದರು. ರಾಜನು ಎದ್ದು ಆಚಾರ್ಯರಿಗೆ ಅಭಿವಾದನ ಮಾಡಿ ಅನುಗ್ರಹೀತನಾದೆ ಭಗವಂತ ಅಂತ ಹೇಳಿ ಹೊರಟು ಹೋಗ್ತಾನೆ. ವಾಸ್ತವವಾಗಿ ಶಂಕರರ ಶರೀರ ಸೊರಗಿ ಹೋಗಿತ್ತು. ಕಾಲಕ್ಕೆ ಆಹಾರವನ್ನು ತೆಗೆದುಕೊಳ್ಳದಿದ್ದರಿಂದ ಬ್ರಹ್ಮಗುಪ್ತನು ಆಚಾರ್ಯ ಶಿಷ್ಯರನ್ನು ಕರೆದು, ಗುರುದೇವರು ತೀರಾ ದಣಿಯದಂತೆ ನೋಡಿಕೊಳ್ಳುವುದು ನಿಮ್ಮ ಭಾರ. ಅವರಿಗೆ ಕಾಲಕ್ಕೆ ಆಹಾರವನ್ನು ತಂದುಕೊಡುವ ಕೆಲಸವನ್ನು ನಮ್ಮ ಜನ ಮಾಡ್ತಾರೆ. ನೀವು ಅವರು ಆಹಾರವನ್ನು ಸ್ವೀಕರಿಸೋ ಹಾಗೆ ಒಪ್ಪಿಸಿ ಅವರಿಗೆ ಸರಿಯಾದ ಸಮಯದಲ್ಲಿ ಊಟ ಮಾಡಿಸಬೇಕು ಅಂತ ಕೇಳ್ಕೊಳ್ತಾನೆ. ಆಚಾರ್ಯರು ತಮ್ಮ ಕೃತಿ ರಚನೆಯನ್ನು ಸತತವಾಗಿ ಮುಂದುವರಿಸ್ತಾ ಇದ್ರು. ಬರೆದುಕೊಳ್ಳೋ ಕೆಲಸನೂ ಹೆಚ್ಚಾಗಿ ಸನಂದನ, ಸದಾಶಿವ, ಪರಮೇಶ್ವರ ಮಾಡ್ತಾಯಿದ್ರು. ಉಳಿದವರಿಗೆಲ್ಲ ಪ್ರತಿ ಮಾಡುವ ಕಾಯಕ. ಸನಂದನ ಸದಾಕಾಲ ವ್ಯಾಸಗುಹೆಯಲ್ಲಿಯೇ ಇದ್ದು ಗುರುವಿನ ಸಮೀಪವನ್ನು ಬಿಟ್ಟು ಹೋಗುತ್ತಲೇ ಇರಲಿಲ್ಲ. ಬರೆಯುವಾಗ ಸಂದೇಹ ಬಂದರೆ ಗುರುವನ್ನು ಪ್ರಶ್ನಿಸುತ್ತಿದ್ದ. ಸದಾಶಿವ ಪರಮೇಶ್ವರಾದರೋ ಪ್ರಶ್ನೆ ಕೇಳೋ ಧೈರ್ಯ ಮಾಡ್ತಿರಲಿಲ್ಲ. ಬರೆದುಕೊಳ್ಳೋದನ್ನು ಮಾತ್ರ ಮಾಡ್ತಿದ್ರು. ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯ ರಚನೆ ಸಾಗ್ತಾ ಇತ್ತು. 6ನೇ ಅಧ್ಯಾಯದ ಶ್ವೇತಕೇತುವಿನ ಉಪಾಖ್ಯಾನ ಪ್ರಾರಂಭವಾಯಿತು. ಮಹರ್ಷಿ ಉದ್ದಾಲಕ ಅರುಣಿಯು ತಮ್ಮ ಮಗನಾದ ಶ್ವೇತಕೇತುವನ್ನು ಕರೆದು
ತಮ್ಮ ಕುಲಗುರುವಿನ ಬಳಿಗೆ ಹೋಗಿ ಬ್ರಹ್ಮಚರ್ಯೆಯನ್ನು ಪಾಲಿಸಿಕೊಂಡು ಜ್ಞಾನಾರ್ಜನೆ ಮಾಡಬಾ ಅಂತ ಆಜ್ಞಾಪಿಸ್ತಾರೆ. 12 ವರ್ಷದ ಬಾಲಕ ಶ್ವೇತಕೇತು 12 ವರ್ಷಗಳ ಕಾಲ ಗುರುಕುಲವಾಸ ಮಾಡಿ ವಿದ್ಯಾವಂತನಾಗಿ ಹೆಮ್ಮೆಯಿಂದ ತಂದೆಯ ಬಳಿ ಹಿಂದಿರುಗ್ತಾನೆ. ಮಗನಿಗೆ ತುಂಬ ಅಭಿಮಾನ, ತಾನು ಬಲು ದೊಡ್ಡ ಜ್ಞಾನಿ ಅಂತ. ತಂದೆಗೆ ಗೊತ್ತು, ವೇದಗಳನ್ನೆಲ್ಲ ಅಧ್ಯಯನ ಮಾಡಿ ಅರಿಯದಕ್ಕನ್ನೆಲ್ಲ ಅರಿತರೂ ಕೂಡ ಆತ್ಮತತ್ವವನ್ನು ಅರಿಯದ ಪುತ್ರನು ಅರಿಯಬೇಕಾದ್ರೂ ಅರಿದಂತಾಗಲಿಲ್ವಲ್ಲ ಅಂತ ತಂದೆಗೆ ಗೊತ್ತಿತ್ತು. ಮಗನನ್ನು ಕೇಳಿದ್ರು, ಮಗು ಯಾವುದರಿಂದ ಪರಬ್ರಹ್ಮವನ್ನು ತಿಳಿಯಬಹುದೋ ಆ ಆದೇಶವನ್ನು ಕೇಳಿದೆಯೋ ಅಂದರು. ಶ್ವೇತಕೇತುವು ವಿಸ್ಮಯದಿಂದ, ಭಗವಂತನೇ ಆ ಆದೇಶವು ಯಾವುದು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಉದ್ಧಾಲಕರು ಹೇಳ್ತಾರೆ, ಹೇಗೆ ಗಡಿಗೆ, ಕುಡಿಕೆ, ಮಡಕೆ ಮುಂತಾದುದಕ್ಕೆ ಕಾರಣವಾಗಿರುವ ಮಣ್ಣು ಮುದ್ದೆಯನ್ನು ತಿಳಿಯುವುದರಿಂದ ಮಣ್ಣಿನಿಂದ ಮಾಡಿಕೊಟ್ಟಿದ್ದೆಲ್ಲ ತಿಳಿಯಲ್ಪಡುವುದೋ ಹಾಗೆ ಅಂತ. ಹೇಗೆ ಚಿನ್ನದ ಗಟ್ಟಿಯನ್ನು ತಿಳಿದುಕೊಳ್ಳುವುದರಿಂದ ಚಿನ್ನದಿಂದಾದ ಆಭರಣಗಳನ್ನೆಲ್ಲ ತಿಳಿಯಬಹುದೋ ಹಾಗೇ ವಸ್ತುವಿನ ಪರಿಮಾಣವು ವಾಕ್ಕನ್ನು ಅವಲಂಬಿಸದ ಕೇವಲ ಹೆಸರೇ ಆಗಿದೆ. ಹೇಗೆ ಒಂದು ಕಬ್ಬಿಣದ ಉಗುರು ಕತ್ತರಿಯನ್ನು ತಿಳಿದುಕೊಳ್ಳುವುದರಿಂದ ಕಬ್ಬಿಣದಿಂದ ಆದ ಎಲ್ಲ ವಸ್ತುಗಳನ್ನು ತಿಳಿದುಕೊಳ್ಳಬಹುದು, ಹಾಗೆಯೇ ವಸ್ತುವಿನ ಪರಿಣಾಮವು ವಾಕ್ಕನ್ನು ಅವಲಂಬಿಸತಕ್ಕಂಥ ಕೇವಲ ಹೆಸರೇ ಆಗಿದೆ. ಹಾಗೆಯೇ ಆ ಆದೇಶ ಅಂತ ಉದ್ದಾಲಕರು ಹೇಳ್ತಾರೆ. ಆಗ ಶ್ವೇತಕೇತು ಹೇಳ್ತಾನೆ, ನಮ್ಮ ಪೂಜ್ಯರಾದ ಆಚಾರ್ಯರಿಗೆ ಅದು ಗೊತ್ತಿರಲಿಲ್ಲ ಅನಿಸುತ್ತೆ. ಅವ್ರು ತಿಳಿದುಕೊಂಡಿದ್ರೆ ನನಗೆ ಹೇಗೆ ತಾನೇ ಉಪದೇಶಿಸದೇ ಇರ್ತಿದ್ರು, ಭಗವಂತನೇ ಅದನ್ನು ತನಗೆ ತಾವು ಉಪದೇಶಿಸಬೇಕು ಅಂತ ಅಪ್ಪನ ಕೇಳ್ಕೊಳ್ತಾರೆ. ಆಗ ಮಹರ್ಷಿ ಉದ್ದಾಲಕರು ಹೇಳ್ತಾನೆ, ಆಯಿತು ಅಂತ. ಆಚಾರ್ಯರು ಗಂಭೀರವಾಗಿ ಗಹನವಾದ ವಿಚಾರವನ್ನು ವಿವರಿಸ್ತಾ ಇದ್ರು. ತಾವೇ ಉದ್ದಾಲಕ ಅರುಣಿಯಾಗಿ ಸನಂದನರು ಬರೆದುಕೊಳ್ತಾ ಇದ್ರು, ತಾವೇ ಶ್ವೇತಕೇತುವಾಗಿ ಬರ್ಕೋತಾ ಇದ್ರು. ಆಚಾರ್ಯರು ಸಯೇಶೋಣಿಮೈತ ದಾತ್ಮಮಿದಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಅಂತ ಹೇಳ್ತಾ ಇದ್ದಂಗೆ, ಯಾವುದು ಸೂಕ್ಷ್ಮತಮವಾದ ಜಗನ್ಮೂಲವೋ ಅದರಿಂದಲೇ ಈ ಜಗತ್ತೆಲ್ಲವೂ ಆತ್ಮಮಯವಾಗಿದೆ. ಅದು ಸತ್ಯ, ಅದು ಆತ್ಮ. ಓ ಶ್ವೇತಕೇತುವೆ, ಅದು ನೀನಾಗಿರುವೆ, ತತ್ವಮಸಿ ಅಂತ ಹೇಳ್ತಿದ್ದಂಗೆ ಸನಂದನರು ಭಾವಸಮಾಧಿಯಲ್ಲಿ ಮುಳುಗಿಬಿಟ್ರು. ಲೇಖನಿಯ ಶಬ್ದ ನಿಂತು ಹೋಗ್ಬಿಡ್ತು. ಆಚಾರ್ಯರು ತಲೆ ಎತ್ತಿ ನೋಡಿದಾಗ ಸನಂದನರು ನಿಮೀಲಿತ ನೇತ್ರರಾಗಿ ಆನಂದಾನುಭವದಲ್ಲಿದ್ದನ್ನು ನೋಡಿದ್ರು. ಸನಂದನರು ಸಂಪೂರ್ಣವಾಗಿ ಆತ್ಮಸ್ಥಿತಿಯಲ್ಲಿದ್ದರು. ಅವರಿಗೆ ಬಾಹ್ಯ ಪ್ರಜ್ಞೆಯೇ ಇರಲಿಲ್ಲ. ಸದಾಶಿವ, ಪರಮೇಶ್ವರ, ರಾಮಶರ್ಮ, ಲಕ್ಷ್ಮಣ ಮಿಶ್ರ ಈ ದಿವ್ಯಾನುಭೂತಿಯ ದೃಶ್ಯವನ್ನು ವಿಸ್ಮಯದಿಂದ ನೋಡ್ತಾ ಇದ್ದರು. ಆಚಾರ್ಯರು ತಮ್ಮ ಶಿಷ್ಯನ ದಿವ್ಯ ಸ್ಥಿತಿಯನ್ನು ಕಂಡು ಸಂತೋಷದಿಂದ ಸ್ತೋತ್ರವೊಂದನ್ನು ಮೆಲ್ಲಗೆ ಹೇಳ್ಕೊಳ್ತಾ ಇದ್ದರು. ಆ ದಿವಸ ಆಚಾರ್ಯರು ಭಾಷ್ಯ ರಚನೆ ಮತ್ತು ಪ್ರವಚನವನ್ನು ಮಾಡದೆ ಸನಂದನರು ಬಹಿರ್ಮುಖವಾಗುವವರಿಗೆ ಕಾದರು. ಉಳಿದ ಶಿಷ್ಯರು, ಗುರುದೇವ, ಸನಂದನರು ಆತ್ಮಸ್ಥಿತಿಯಲ್ಲಿಯೇ ಇದ್ದಾರೆ, ತಾವು ಭಾಷ್ಯವನ್ನು ಮುಂದುವರಿಸಿದಲ್ಲಿ ನಾವು ಬರೆದುಕೊಳ್ತೇವೆ ಅಂತ ಹೇಳಿದರು. ಆಗ ಶಂಕರರು, ತಡೆಯಿರಿ ಬಾಲಕರೇ, ಸನಂದನರು ಬಾಹ್ಯ ಪ್ರಪಂಚಕ್ಕೆ ಮರಳಲಿ ಎಂದರು. ಸದಾಶಿವ, ಪರಮೇಶ್ವರರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡ್ರು. ಅವರಿಗೆ ಸ್ವಲ್ಪ ಅಸಮಾಧಾನವೂ ಸನಂದನರ ಬಗೆಗೆ ಅಸೂಯೆಯೂ ಮೂಡಿತು. ತಾವು ಮೊದಲಿನಿಂದಲೂ ಗುರು ಸೇವೆ ಮಾಡ್ತಿದ್ರು, ಬಾಲಗುರು ಸನಂದನಿಗೆ ಪ್ರಾಮುಖ್ಯವನ್ನು ಕೊಟ್ಟರಲ್ಲ ಅಂತ ಸ್ವಲ್ಪ ಬೇಜಾರು ಆಯಿತು ಪಾಪ ಅವರಿಬ್ಬರಿಗೆ. ಆ ದಿನ ಕೃತಿರಚನೆ ಅಲ್ಲಿಗೆ ನಿಂತು ಬಿಡ್ತು. ಸನಂದನರು ಬಾಹ್ಯ ಜಗತ್ತಿಗೆ ಬರಳಿದಾಗ ಸಂಧ್ಯಾಕಾಲ. ಮಾರನೆಯ ಪ್ರಾತಃ ಕಾಲ ನಸುಕಿನಲ್ಲಿಯೇ ಆಚಾರ್ಯರು ಶಿಷ್ಯರು ಗಂಗಾ ಸ್ನಾನಕ್ಕೆ ಅಂತ ಹೊರಟರು. ಶಿಷ್ಯರೆಲ್ಲರೂ ಅಲ್ಲಿಯೇ ಸ್ನಾನಘಟ್ಟಗಳಲ್ಲಿ ಇಳಿದು ತಮ್ಮ ವಸ್ತ್ರಗಳನ್ನೆಲ್ಲ ಒಗೆದುಕೊಂಡ್ರು. ಸ್ನಾನಾದಿಗಳನ್ನು ಮಾಡಿ ಅಲ್ಲಿಯೇ ಇದ್ದ ಬಂಡೆಗಳ ಮೇಲೆ ಜಪಾನುಷ್ಠಾನದಲ್ಲಿ ಕುಳಿತುಕೊಂಡ್ರು. ಆಚಾರ್ಯರು ಸ್ವಲ್ಪ ಮೇಲ್ಭಾಗಕ್ಕೆ ಹೋಗಿ ನೀರಿಗಿಳಿದ್ರು. ಹಾಗೆಯೇ ಈಜ್ತಾ ತೇಲ್ತಾ ಇದ್ರು, ದಡದತ್ತ ಹೋಗ್ಬಿಟ್ರು. ಅಲ್ಲಿಯೇ ಸ್ನಾನಾದಿ ಅನುಷ್ಠಾನಗಳನ್ನು ಮಾಡಿಕೊಂಡು ಸ್ವಲ್ಪ ಹೊತ್ತು ಧ್ಯಾನಾವಸ್ಥೆಯಲ್ಲಿಯೇ ಇದ್ದರು. ಶಿಷ್ಯರ ಜಪಗಳೆಲ್ಲ ಮುಗೀತು. ಒಣಗಿದ ವಸ್ತ್ರಗಳನ್ನು ಮಡಚಿಕೊಂಡು ಎಲ್ಲರೂ ತಮ್ಮ ಗುಹೆಗಳಿಗೆ ಹೊರಡಕ್ಕೆ ರೆಡಿಯಾದಾಗ ಆಚಾರ್ಯರಿಗಾಗಿ ಕಾಯ್ಕೊಂಡು ಅಲ್ಲೇ ಕೂತ್ಕೊಂಡಿದ್ರು. ಇದ್ದಕ್ಕಿದ್ದಂತೆ ಅತ್ತ ಕಡೆಯಿಂದ ಸದಾಶಿವ, ಪರಮೇಶ್ವರ, ಸನಂದನ, ಯಾರಾದರೂ ತಕ್ಷಣ ಬನ್ನಿ, ಒಣಗಿದ ವಸ್ತ್ರಗಳನ್ನು ತನ್ನಿ ಅಂತ ಶಂಕರರು ಕೂಗ್ಕೊಂಡ್ರು. ಅತ್ಯಂತ ಆಳವಾಗಿಯೂ ರಭಸದಿಂದಲೂ ಪ್ರವಹಿಸುತ್ತಿದ್ದ ಅಲಕಾನಂದನನ್ನು ದಾಟಿಕೊಂಡು ತೀರಾ ಮೇಲೆ ದೂರದಲ್ಲಿ ಒಂದು ಸಾರ್ವೆ ಇತ್ತು. ಸದಾಶಿವ, ಪರಮೇಶ್ವರರು ನೀರಲ್ಲಿ ಈಜಲು ಹೆದರುಕೊಂಡು ಒಣಗಿದ ವಸ್ತುಗಳನ್ನು ಕೈಗೆತ್ತಿಕೊಂಡು ಸಾರ್ವೆಯತ್ತ ಓಡಿದ್ರು. ಸನಂದನರಾದರೂ ಪಂಚೆಯನ್ನೆತ್ತಿ ಸೊಂಟಕ್ಕೆ ಸುತ್ತಿ ಅಲಕನಂದೆಗೆ ಹಾರಿದರು. ಕ್ಷಣಕಾಲ ನಿಂತು ಕಣ್ಮುಚ್ಚಿ ಪ್ರಾಣಾಯಾಮ ಮಾಡಿದ್ರು. ಉದಾನ ವಾಯುವಿನ ಮೇಲೆ ಮನಸ್ಸಂಯಮ ಮಾಡಿದ್ರು. ತಕ್ಷಣವೇ ಶರೀರವು ಹಗುರವಾಗಿ ನೀರ ಮೇಲೆ ನಡೆದು ಕಮಲದ ಹೂವರಳಿ ಅವರ ಪಾದಕ್ಕೆ ಆಧಾರವಾಯಿತೋ ಎಂಬಂತೆ ಎದುರು ದಡವನ್ನು ಮುಟ್ಟಿಬಿಟ್ರು. ಸ್ವಲ್ಪ ಹೊತ್ತಾದ ನಂತರ ಸದಾಶಿವ, ಪರಮೇಶ್ವರರು ಸಾರ್ವೆಯನ್ನು ದಾಟಿ ಓಡೋಡುತ್ತಾ ಏದುಸಿರು ಬಿಡುತ್ತಾ ಗುರುವಿನ ಸಮೀಪಕ್ಕೆ ಬಂದರು. ತಾವು ಬರುವುದಕ್ಕೆ ಮುನ್ನವೇ ಬಂದು ಕೈ ಮುಗಿದು ನಿಂತಿದ್ದ ಯತಿ ಸನಂದರನ್ನು ಕಂಡು ಇಬ್ಬರಿಗೂ ಆಶ್ಚರ್ಯವಾಯಿತು, ನಾಚಿಕೆಯೂ ಆಯಿತು. ಆಯಿತಾ? ಅದಕ್ಕೆ ಈ ಸನಂದರರು ಬಂದರು ನೋಡಿ. ಬಂದಾಗ ಪದ್ಮ ಅರಳಿತ್ತಲ್ಲ, ಅದಕ್ಕೆ ಅವ್ರನ್ನ ಪದ್ಮಪಾದ ಅಂತ ಹೆಸರು ಬಂದಿದ್ದವ್ರಿಗೆ. ಸನಂದನ, ನೀವು ಇಷ್ಟು ಬೇಗ ಹೇಗೆ ಬಂದ್ರಿ? ಪರಮೇಶ್ವರ ಕೇಳ್ದ.
ಆಗ ಗುರುಕೃಪೆಯಿಂದ ಬಂದೆ ಪರಮೇಶ್ವರ, ಭವಜಲದಿಯನ್ನೇ ದಾಟಿಸ್ತಕ್ಕಂಥ ಗುರು ಈ ಕಿರುದೇನು ದಾಟಿಸಲಾರರೇ ಅಂತ ಹೇಳ್ತಾರೆ ಸನಂದನ. ಆಚಾರ್ಯರು, ಮಕ್ಕಳೇ, ಸನಂದನರು ಯೋಗ ನಿಷ್ಣಾತರು. ನಿನ್ನೆ ರಾತ್ರಿ ನಿಮ್ಮೊಡನೆ ಅವರು ಯೋಗಶಾಸ್ತ್ರದ ವಿಭೂತಿಪಾದವನ್ನು ಕುರಿತು ಮಾತನಾಡ್ತಿರ್ಲಿಲ್ವೇ? ವಿಭೂತಿಪಾದದ ಸಿದ್ಧಿಗಳನ್ನು ಕುರಿತು ವ್ಯಾಖ್ಯಾನಿಸುತ್ತಿರಲಿಲ್ವೇ? ಅವರು ಸ್ವತಃ ಸಿದ್ಧಿಗಳನ್ನೆಲ್ಲ ಪಡೆದ ರಾಜಯೋಗಿ. ಗಂಗಾ ನದಿಯವರು ಅಡಿಯಿಟ್ಟ ಎಡೆಯಲ್ಲೆಲ್ಲ ಒಂದೊಂದು ಕಮಲ ಪುಷ್ಪವನ್ನಿಟ್ಟಿತು. ಅವರು ಇಂದಿನಿಂದ ಪದ್ಮಪಾದರಾದರು ಅಂತ ಹೇಳ್ತಾರೆ. ಸದಾಶಿವ ಪರಮೇಶ್ವರರಿಗೆ ಸನಂದನರು ಸಿದ್ಧಪುರುಷ, ತಮಗಿಂತ ತುಂಬ ದೊಡ್ಡವರು ಅಂತ ಈಗ ಅರ್ಥವಾಯಿತು. ಅವರು ತಮ್ಮ ನಡವಳಿಕೆಗೆ ಸಣ್ಣತನಕ್ಕೆ ಪಶ್ಚಾತ್ತಾಪ ಪಟ್ಟುಕೊಂಡು ಕ್ಷಮೆ ಕೇಳ್ತಾರೆ. ಆಚಾರ್ಯರು, ಶಿಷ್ಯರೇ, ನೀವೂ ಸಹ ಸತತವಾದ ಸಾಧನೆಯಿಂದ ಅವರಂತೆ ಆಗಬಹುದು, ಅಸೂಯೆ ಪಡಬಾರ್ದು ಅಂತ ಹೇಳಿ ಎಲ್ಲರನ್ನೂ ಕರ್ಕೊಂಡು ವ್ಯಾಸಗುಹೆಯತ್ತ ಪಾದಾರ್ಪಣ ಮಾಡ್ತಾರೆ. ಧನ್ಯವಾದಗಳು.